ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲ ತಾಯಂದಿರಿಗೂ ನನ್ನ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ಸೊ ನಾನು ಕೂಡ ನಮ್ಮಮ್ಮನ ವಿಶ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಮನೆಗೆ ಕೂಡ ರೀಚ್ ಆಗಿದ್ದಾಯಿತು. ಸೊ ನಮ್ಮ ರೇಣಿ ಕೂಡ ರೆಡಿ ಆಗಿದ್ದಾಳೆ ಆ್ಯಂಡ್ ನಾನು ಕೂಡ ರೆಡಿ ಆಗಿದ್ದೀನಿ. ನನ್ನ ಮಮ್ಮಿಗೆ ಕೂಡ ಹೂವು ತೊಗೊಂಡು ಬಂದೆ. ಸೊ ಎವ್ರಿ ಇಯರ್ ನಾವು ಮಮ್ಮಿ ಇದ್ದಾಗೆಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮದರ್ಸ್ ಡೇ ಮಾಡ್ತಾಯಿದ್ವಿ. ಕೇಕ್ ಕಟ್ ಮಾಡ್ಕೊಂಡು ಎಲ್ಲರ ಮನೇಲಿ ಆ್ಯಸ್ ಯೂಶ್ವಲ್ ಆಗಿ. ಸೊ ಇವಾಗ ನಾನು ಕೇಕೆಲ್ಲ ಏನು ಕಟ್ ಮಾಡೋದಿಲ್ಲ. ಬಂದು ಮಮ್ಮಿನ ನಮಸ್ಕಾರ ಮಾಡಿಕೊಂಡು ಹೋದ್ವಿ. ಆ್ಯಂಡ್ ನನ್ನ ತಮ್ಮ ಮನೇಲಿ ಸ್ವಲ್ಪ ರೇಷನ್ ಬೇಕಿತ್ತು ಅಂತ ಹೇಳಿಬಿಟ್ಟು ನಾನು ನನ್ನ ತಮ್ಮ ಸಾಕಾನಗರಲ್ಲಿರೋಂಥ ಮೋರ್ಗೆ ಹೋಗಿದ್ವಿ, ಮೋರ್ ಸೂಪರ್ ಮಾರ್ಕೆಟ್ಗೆ. ರೀಚ್ ಆದ್ವಿ ಕೂಡ. ಸೊ ಇದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಫುಲ್ ರೇಷನ್ಸ್ ಎಲ್ಲ ಸಿಗುತ್ತೆ. ನಾವು ರೆಗ್ಯುಲರ್ ನಮ್ಮ ತಮ್ಮ ಇಲ್ಲೇ ತೊಗೊಳ್ಳೋದು. ಆ್ಯಂಡ್ ಬನ್ನಿ ಹೋಗಿ ನೋಡೋಣ. ಸೊ ಇಲ್ಲಿ ಕೆಳಗಡೆ ಫ್ಲೋರಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ರೇಷನ್ ಇರುತ್ತೆ. ಸೊ ಫಸ್ಟ್ ಫ್ಲೋರಲ್ಲಿ ಬಟ್ಟೆ ಐಟಮ್ಸ್ ಎಲ್ಲ ಇರುತ್ತೆ. ಸೊ ಮೆನ್ಸ್ ವೇರ್ ವಿಮೆನ್ಸ್ ವೇರ್ ಎಲ್ಲ ಸಿಗುತ್ತೆ ಅಲ್ಲಿ. ಸೊ ನಾನು ನೈಟ್ ಡ್ರೆಸ್ ತೊಗೊಳ್ಳೋಣ ಅಂತ ಹೇಳಿ ಈ ಡ್ರೆಸ್ನ ನೋಡಬೇಕಾಗಿತ್ತು ಅಂತ ಹೇಳಿ ನೈಟ್ ಡ್ರೆಸ್ ತೊಗೊಂಡೆ. ಆ್ಯಂಡ್ ಇದು ತೊಗೊಂಡೆಲ್ಲ ಆದಮೇಲೆ ನೆಕ್ಸ್ಟು ಈ ನೈಟ್ ಡ್ರೆಸ್ನ ನಾನು ತೊಗೊಂಡೆ. ಅದಾದಮೇಲೆ ನೋಡಿ ಇದು ಫುಲ್ಲು ಕಂಪ್ಲೀಟ್ಲಿ ಫಸ್ಟ್ ಫ್ಲೋರ್ ಸೆಕ್ಷನ್ ಇದು. ಆ್ಯಂಡ್ ನೋಡಿ ಈ ರೇಷನ್ಗಳನ್ನ ತೊಗೊಂಡು 2 kg ಚಿಕನ್ ತಂದ್ವಿ. ನನ್ನ ತಮಗೆ ಪೆಪ್ಪರ್ ಫ್ರೈ ಬೇಕಂತೆ ಮತ್ತು ಇನ್ನೊಂದು ಗ್ರೇವಿ ಮಾಡ್ಕೊಳ್ಳೋಕ್ಕೆ ನನ್ನ. ಸೊ ಇದಕ್ಕೆ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಇದು ಮಾಡ್ತಾಯಿರೋದು. ಹುಡುಗರಿಗೂ ಆಗುತ್ತೆ ಗ್ರೇವಿ ಬೇಕು ಅಂತಾರೆ ಅಂತ. ಆ್ಯಂಡ್ ಸ್ವಲ್ಪ ಪೆಪ್ಪರ್ ಮಸಾಲ ಹಾಕ್ಕೊಳ್ತೀನಿ, ಗ್ರೀನ್ ಮಸಾಲ. ಸ್ವಲ್ಪ ಮೊಸರು. ಸೊ ಗ್ರೇವಿ ಮಾಡೋಕ್ಕೆ ಮೊಸರು ಬೇಕು. ಗ್ರೇವಿಗೆ ಮಾಡ್ತಾ ಇರೋದು ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೀನಿ, ಸ್ವಲ್ಪ ತಂಗಿ ಇರಲಿ ಅಷ್ಟು. ಸೊ ಇದು ತೊಗೊಂಡು ಬಂದ್ವಿ, 2 ಬಾಟ್ಲು ತಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ. ನೀರು ಬಾಟ್ಲು, ನೀರು ತುಂಬಿಸ್ಬಿಟ್ಟು ಹಿಂಗೆ ಉಯ್ಯೋದು, ಇಲ್ಲಿಂದ ಬರುತ್ತೆ ನೀರು. ಸೊ ಪೆಪ್ಪರ್ ಡ್ರೈ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ. ಕರ್ಬೇವಿನ ಸೊಪ್ಪಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸೊ ಇದು ತೊಗೊಂಡು ಬಂದ್ವಿ, 2 ಬಾಟ್ಲು ತಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ. ನೀರು ಬಾಟ್ಲು, ನೀರು ತುಂಬಿಸ್ಬಿಟ್ಟು ಹಿಂಗೆ ಉಯ್ಯೋದು, ಇಲ್ಲಿಂದ ಬರುತ್ತೆ ನೀರು. ಒಂದು ಅರ್ಧ ಸ್ಪೂನ್ ಖಾರದ ಪೌಡ್ರು. ಪೆಪ್ಪರ್ ಹಾಕೋಕ್ಕೆ ಸ್ವಲ್ಪ ಸಾಕು ಖಾರದ ಪೌಡ್ರು. ಪೆಪ್ಪರ್ಗೆ ಅಂತಲೇ ಇಟ್ಟಿರೋದು, ಪೆಪ್ಪರ್ ಫ್ರೈಗೆ. ಸೊ ಇದಿಷ್ಟು ನನ್ನ ತಮ್ಮನಿಗೆ, ಅಕ್ಕನ ಮಕ್ಕಳಿಗೆ, ನನ್ನ ಮಗನಿಗೆ. ನಾನು ಇದು ತಿನ್ನೋಕ್ಕೆ ಹೋಗಲ್ಲ, ಯಾಕಂದರೆ ನಾನು ಸಪ್ರೇಟಾಗೆ ಅಂದರೆ ಇದರಲ್ಲೇ ನಾನು ತೊಗೊಳ್ತೀನಿ. ಇದು ಬ್ರೆಸ್ಟ್ ಎಲ್ಲ ಇದೆ ಇದರಲ್ಲಿ. ಸೊ ಇದ್ರಲ್ಲಿ ತೊಗೊಳ್ತೀನಿ ನಾನು. ಹಾಕ್ಕೊಂಡಾಯ್ತು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಈ ಫ್ರೈ ಬೇಯ್ತಾ ಇದೆ.
ಸ್ವಲ್ಪ ಚಿಕನ್ ಬೆಂದ್ಮೇಲೆ ಪೆಪ್ಪರ್ ಹಾಕ್ಬಿಡ್ಬೋದು ಇದರಲ್ಲಿ. ಕ್ಲೋಸ್ ಮಾಡ್ಬಿಡ್ತೀನಿ. ಸ್ವಲ್ಪ ಗ್ರೇವಿ ಮಾಡ್ಕೊಳ್ಳೋಣ ಇದರಲ್ಲಿ. ಅಂದರೆ ಚಿಕ್ಕದೇ ಪಾತ್ರೆ, ದೊಡ್ಡದಾಗಿ ಕಾಣಿಸ್ತಿದೆ, ಚಿಕ್ಕದೇ ಪಾತ್ರೆ ಇದು. ಸ್ವಲ್ಪ ಕರ್ಬೇವಿನ ಸೊಪ್ಪು, ಈರುಳ್ಳಿ ಇದೀರೇನಿ. ಹಾ ಏನು ಬೂವ ಬೇಕಾ ನಿಂಗೆ? ಹಾ ಅರ್ಶಿನ ಹಾಕ್ತೀನಿ ಇದಕ್ಕೆ, ಚಿಲ್ಲಿ ಪೌಡರು, ಈ ಅಣ್ಣ ಟೊಮೆಟೊ ಕಟ್ ಮಾಡಿರೋದು, ಅಕ್ಕಿನೂ ಅವರೇ ತೊಳೆಯೋದು. ಇವನು ನನ್ನ ದೊಡ್ಡ ಮಗ, SSLC ಪಾಸ್ ಆಗಿದ್ದಾನೆ ಅಣ್ಣ. ಏನೋ ನೆಕ್ಸ್ಟ್ ನಿಂದು, ನೆಕ್ಸ್ಟ್ ಏನು ಪ್ಲಾನ್ ನಿಂದು? ಕಾಮರ್ಸ್ ತಗೊಳ್ಳೋಣ ಅಂತ ಇದೆಯಾ? ಯಾವ ಕಾಲೇಜ್ಗೆ ಹೋಗ್ಬೇಕು ಅಂತ ಪ್ಲಾನ್ ಅಲ್ಲಿ ಇದೆಯಾ? ಟೊಮೆಟೊ, ಈ ಥರ ಬೇಕು ಅಂದರೆ ಇವಾಗ ಮೊಸರು ನಾವು ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಸೊ ಇದರಲ್ಲೇ ಗ್ರೇವಿ ಬಂದ್ಬಿಡುತ್ತೆ. ಸ್ವಲ್ಪ ಟೊಮೆಟೊ ಕೂಡ ಹಾಕಿದ್ದೀನಿ. ಆಗಿದೆ, ಚಿಕನ್ ಹಾಕ್ಬಿಡೋಣ. ಹಾಕಿದ್ದಾಯ್ತು. ಸ್ವಲ್ಪ ಚಿಕನ್ ಮಸಾಲ ಇರಾಕ ನಾನು ಮಿಕ್ಸ್ ಮಾಡಿರೋದ್ರಲ್ಲೇ. ಇದು ಸಿಂಪಲ್ ಆಗಿ ಅರ್ಜೆಂಟ್ ಟೈಮಲ್ಲಿ ಮಾಡ್ಕೊಳಕ್ಕೆ ಇದು ಸರಿ ಹೋಗುತ್ತೆ. ಇದು ನೋಡೋಣ ಪೆಪ್ಪರು. ಸೊ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಚಿಕನ್ ರೆಡಿ ಆಯಿತು, ಗ್ರೇವಿ ಪೆಪ್ಪರ್ ಮಾಡ್ತಾ ಇದ್ದೀನಿ. ಬನ್ನಿ, ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ. ಸೊ ಈಗ ಪೆಪ್ಪರ್ ಹಾಕೊಳ್ತೀನಿ. ಮೇನ್ ಇರೋದೇ ಈ ಪೆಪ್ಪರ್ ಇದಕ್ಕೆ. ಹಾಕ್ತಿದ್ದಂಗೆ ಸ್ವಲ್ಪ ಕರಿಬೇವು ಸೊಪ್ಪು. ಇದಕ್ಕೆ ಟೇಸ್ಟ್ ಕೊಡೋದೇ ಕರಿಬೇವಿನ ಸೊಪ್ಪು. ಸ್ವಲ್ಪ ಲೆಮನ್ ಹಾಕೊಳ್ಳೋಣ. ಅದು ನಾನು ಇನ್ನೂ ಡ್ರೈ ಫ್ರೈ ಮಾಡಬೇಕು. ಚಿಕನ್ ಫ್ರೈ ಕೂಡ, ಗ್ರೇವಿ ಕೂಡ ರೆಡಿ ಆಗಿದೆ. ಚಿಕನ್ ಗ್ರೇವಿನೂ ರೆಡಿ ಆಯಿತು ನೋಡಿ. ಸೊ ಸಿಂಪಲ್ ಆಗಿ ಮಾಡಿದ್ದು, ಗ್ರೇವಿ ಕೂಡ ಆಯಿತು. ಯಾವ ಮಸಾಲೆನೂ ಜಾಸ್ತಿ ರುಬ್ಬೋದೆಲ್ಲ ಏನೂ ಇರಲಿಲ್ಲ. ತಿಕ್ಕಾಗೂ ಬಂದಿದೆ ನೋಡಿ, ಗಟ್ಟಿಗೆ ಬಂದಿದೆ ಮಸಾಲೆ. ಸೊ ಪೆಪ್ಪರ್ ಚಿಕನ್ ರೆಡಿ. ಆ್ಯಂಡ್ ಇದು ತಮ್ಮಗೆ ಕೊಡಬೇಕು. ಅವ್ನಿಗೆ ಪಾಪ ತುಂಬ ದಿನದಿಂದ ಕೇಳ್ತಿದ್ದ, ನನಗೆ ಮಾಡಿಕೊಡು ಅಂತ. ನಂಗೆ ಟೈಮೇ ಸಿಗ್ತಿರ್ಲಿಲ್ಲ. ಸೊ ಇವತ್ತು ಮಮ್ಮಿಗೆ ಹೂವು ಹಾಕಕ್ಕೆ ಅಂತ ಬಂದೆ. ಆ್ಯಂಡ್ ಹೂವು ಹಾಕೊಟ್ಟು ಮಮ್ಮಿಗೆ ವಿಶ್ ಮಾಡಿದೆ. ಆ್ಯಂಡ್ ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಮ್ಮಮ್ಮನ್ನ. ನಮ್ಮಮ್ಮ ಇದ್ದಿದ್ರೆ ಇನ್ನೂ ನಾನು ತುಂಬ ವೆರೈಟಿ ಡಿಶ್ಗಳನ್ನ ಮಾಡ್ಬೋದಾಗಿತ್ತು. ಮಮ್ಮಿಗಂತೂ ಎಲ್ಲ ಡಿಶ್ಶು ಚೆನ್ನಾಗಿ ಬರುತ್ತೆ. ನಾನು ತುಂಬ ಒಳ್ಳೆ ಮಿಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅವ್ರು ಇದ್ದಿದ್ರೆ ನಾನು ಇನ್ನೂ ಇವಾಗಿರೋ ಸಪೋರ್ಟ್ಗಿಂತ ಇನ್ನೂ ಜಾಸ್ತಿ ಸಪೋರ್ಟ್ ಇರ್ತಿತ್ತು ನನಗೆ ಮಮ್ಮಿ. ಬಟ್ ಮಮ್ಮಿಯಿಂದನೇ ನಾನು ಇವತ್ತು ಇಷ್ಟು ಚೆನ್ನಾಗಿರೋದು. ಮಮ್ಮಿಯಿಂದನೇ ಇವತ್ತು ನಾನು ಇಷ್ಟು ಚೆನ್ನಾಗಿರೋದು. ಓಕೆ, ಅವ್ರು ಯಾವಾಗೂ ನಮ್ಮ ಜೊತೆಲಿ ಇರ್ತಾರಂತ ನಾನು ಅನ್ಕೊಂಡು ಇದ್ದೀನಿ ಕೂಡ. ಈಗಾಗಲೇ ಟೈಮ್ ಆಯಿತು, ಮಕ್ಕಳಿಗೆ ಊಟ ಕೊಡಬೇಕು.